ಉಪ್ಕಾರ್ ಸಿಂಫೋನಿ ಅತ್ತಿಬೆಲೆ ಮೇನ್ ಸರ್ಕಲ್ ಇಂದ 1.5 ಕಿಲೋಮೀಟರ್. ಇನ್ನೊಂದು ಪಾರ್ಕ್ ಅಲ್ಲಿ ಹಿರಿಯರಿಗೆ ದೊಡ್ಡವ್ರಿಗೆ ಅಂತೇಳಿ ಜಿಮ್ ಎಕ್ವಿಪ್ಮೆಂಟ್ಸ್ಗಳು ಇರ್ತದೆ. ಸೇಮ್ ಇಲ್ಲೂ ಇದೆಯಾ? ಸೇಮ್ ಇಲ್ಲೂ ಇದೇ ತರನೇ ಇದೆ. ಮತ್ತೆ ನೋಡ್ಬೋದು ನೀವು ಎಲ್ಲ ಸೈಟ್ಸ್ಗಳನ್ನ ವಿಂಗಡಿಸಿ ಮಾಡಿ ನಾವು ಒಂದು 12 acres ಅಲ್ಲಿ ಡೆವಲಪ್ ಮಾಡಿದೀವಿ. 12 acres ಅಲ್ಲಿ ಒಂದು 200 plots ಡೆವಲಪ್ ಮಾಡಿದೀವಿ. ಆಲ್ಮೋಸ್ಟ್ ಇವಾಗ ಒಂದು 100 plots ತನಕ ಎಲ್ಲ ಅಗ್ರಿಮೆಂಟ್ ಮಾಡಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. BMRDA ರೂಲಿಂದ ಇದೆಲ್ಲ ಮ್ಯಾಂಡೇಟ್ರಿ, ಮಾಡ್ಲೇಬೇಕಲ್ವಾ? ಮಿನಿಮಮ್ ಬೇಸಿಕ್ ಕಮ್ಯುನಿಟೀಸ್ ಏನೇನು ಕೊಡ್ತೀವಿ ನಾವು, ರೋಡ್ ಆಗ್ಬೋದು, ಪಾರ್ಕ್, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ಎಲೆಕ್ಟ್ರಿಸಿಟಿ, ಇದ್ರ ಜೊತೆಲಿ ಈಗ STP ಎಲ್ಲ ಮ್ಯಾಂಡೇಟರಿ ಮಾಡಿದ್ದಾರೆ. ಲ್ಯಾಂಡ್ ಬ್ಯಾಂಕ್ ಅಂದ್ರೆ ರೇರಾ ರಿಜಿಸ್ಟರ್ ಪ್ರಾಪರ್ಟಿಗೆ 5% ಆಫ್ ದ ಟೋಟಲ್ ಲ್ಯಾಂಡ್ ಏರಿಯಾದಲ್ಲಿ 5% ನಾವು ಲ್ಯಾಂಡ್ ಗೌರ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡಿ ಗೌರ್ಮೆಂಟ್ ಕೊಡಬೇಕು. ಅದನ್ನ ಲ್ಯಾಂಡ್ ಬ್ಯಾಂಕ್ ಅಂತ ಹೇಳಿರ್ತೀವಿ. ಪಕ್ಕದಲ್ಲೇ ನಿಮಗೆ ಅತ್ತಿಬೆಲೆ ಇಂಡಸ್ಟ್ರಿಯಲ್ ಏರಿಯಾ. ಇಲ್ಲಿಂದ ನಾವು ಹೊಸೂರ್ಗೆ ಹೋಗ್ಬೇಕು ಅಂದ್ರೆ ಹೊಸೂರು ಬಸ್ ಒಂದು 7 ಕಿಲೋಮೀಟರ್ಸ್, ಆನೇಕಲ್ ಒಂದು 10 ಕಿಲೋಮೀಟರ್, ಈ ಕಡೆ ಸರ್ಜಾಪುರ ಒಂದು 10 ಕಿಲೋಮೀಟರ್ ಜಂಕ್ಷನ್ ಇದು. ಚೆನ್ನಾಗಾಗಲಿ, ಒಳ್ಳೆ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ. ಸಮಸ್ತ ಜನತೆಗೆ ರಾಜ್ ಪ್ರಾಪರ್ಟಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವಿವಾಗ ಎಲ್ಲಿ ಬಂದಿದ್ದೀವಿ ಅಂತಂದರೆ, ನೀವು ಬ್ಯಾಕ್ಗ್ರೌಂಡಲ್ಲಿ ನೋಡ್ತಿರ್ಬೋದು, ಈ ಮತ್ತೊಂದು ಲೇಔಟ್ನ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಎಲ್ಲಿದ್ದೀನಿ ಅಂತಂದರೆ, ಲಾಸ್ಟ್ ಟೈಮ್ ನಾನು ನಿಮಗೆ ಉಪ್ಕಾರ್ ಡೆವಲಪರ್ಸ್ ಅವರ ಉಪ್ಕಾರ್ ಗ್ಯಾಲಕ್ಸಿ ಅಂತ ಒಂದು ಲೇಔಟ್ನ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ಟಿದ್ದೆ. ನಾನಿವಾಗ ಎಲ್ಲಿದ್ದೀನಿ ಅಂತಂದರೆ, ಉಪ್ಕಾರ್ ಡೆವಲಪರ್ಸ್ ಅವರ ಉಪ್ಕಾರ್ ಸಿಂಫೋನಿ ಅನ್ನೋ ಒಂದು ಲೇಔಟ್ನ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ಕೊಡೋಕ್ಕೆ ಅಂತ ಬಂದಿದ್ದೀನಿ. ಹೆಚ್ಚಿನ ಮಾಹಿತಿನ ಕೇಶಮೂರ್ತಿ ಸರ್ ಬಂದಿದ್ದಾರೆ. ಸೊ ಅವ್ರ ಕಡೆಯಿಂದನೇ ಫುಲ್ ಡೀಟೇಲ್ಸ್ ಅಂತ ತಿಳ್ಕೊಳ್ಳೋಣ. ಬನ್ನಿ ಸರ್, ಬನ್ನಿ. ಹೇಗಿದ್ದಾರೆ ರಾಜವ್ರೆ? ಚೆನ್ನಾಗಿದ್ದೀನಿ ಸರ್. ನೀವು? ಚೆನ್ನಾಗಿದೆ. ಲಾಸ್ಟ್ ಟೈಮ್ ಉಪ್ಕಾರ್ ಗ್ಯಾಲಕ್ಸಿ ಬಗ್ಗೆ ನೀವು ತಿಳಿಸ್ಕೊಟ್ಟಿದ್ರಾ? ಹೌದೌದು. ಹೇಗಿತ್ತು ಸರ್? ಒಳ್ಳೆ ರೆಸ್ಪಾನ್ಸ್ ಇತ್ತು, ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಬನ್ನಿ, ನಾನು ನಮ್ದು ಈ ಪ್ರಾಜೆಕ್ಟ್ ಬಗ್ಗೆ ನಿಮ್ಗೆಲ್ಲ ಇನ್ಫಾರ್ಮೇಶನ್ ಕೊಡ್ತೀನಿ. ಉಪ್ಕಾರ್ ಸಿಂಫೋನಿ ಅಂತ ಅನ್ಬಿಟ್ಟಲ್ವಾ ಸರ್? ಹೌದು ರಾಜವ್ರೆ. ಯಾವಾಗ ಸರ್ ಸ್ಟಾರ್ಟ್ ಮಾಡಿರೋದು ಇದು? ಆಯ್ತು, ನಾವು ಒಂದು 6 months ಬಿಫೋರ್ ಇಂದ ಡೆವಲಪ್ಮೆಂಟ್ ವರ್ಕ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ. ಆಲ್ಮೋಸ್ಟ್ ಇವಾಗ ಎಲ್ಲ 100% ಡೆವಲಪ್ಮೆಂಟ್ ಕಂಪ್ಲೀಷನ್ ಆಗಿದೆ. ಇದು ಎಲ್ಲಿ ಬರುತ್ತೆ ಲೊಕೇಶನ್ ಅಂದ್ರೆ, ಉಪ್ಕಾರ್ ಸಿಂಫೋನಿ ಅತ್ತಿಬೆಲೆ ಮೇನ್ ಸರ್ಕಲ್ ಇಂದ 1.5 ಕಿಲೋಮೀಟರ್. 1 ಕಿಲೋಮೀಟರ್ ನಾವು ಸರ್ಜಾಪುರ ರೋಡಲ್ಲಿ ಬಂದ್ರೆ ಫ್ಯಾಮಿಲಿ ಬಿಗ್ ಮಾರ್ಟ್ ಇದೆ, ಆಪೋಸಿಟ್ ಅಲ್ಲಿ ನೋಡ್ಬೋದು ಮ್ಯಾಕ್ಡೊನಾಲ್ಡ್ಸ್. ಅದ್ರ ಬ್ಯಾಕ್ ಸೈಡ್ ಅಲ್ಲಿ ಒಂದು 500 meters ಒಳಗಡೆ ಬಂದ್ರೆ ಅಂದ್ರೆ ನಾವು ಉಪ್ಕಾರ್ ಸಿಂಫೋನಿ ರೀಚ್ ಮಾಡ್ತೀರಾ. ಬರ್ತಾ ನೀವು ನೋಡ್ಬೋದು ನಮ್ದು ವಿಲ್ಲಾ ಪ್ರಾಜೆಕ್ಟ್ಸ್ಗಳು, ಅಪಾರ್ಟ್ಮೆಂಟ್ಗಳೆಲ್ಲ ಇದೆ. ಎಲ್ಲ ಹೈವೇ ಮೇನ್ ರೋಡ್ಗಳೇ ಕನೆಕ್ಷನ್ಗಳು ಸಿಗುತ್ತೆ. ಎಲ್ಲ ಹತ್ರದಲ್ಲೇ ಇದೆಯಲ್ಲ? ಎಲ್ಲ ಹತ್ರದಲ್ಲೇ ನಿಮಗೆ ಮಾಲ್ಗಳು, ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಸ್. ಯಾಕಂದ್ರೆ ಅತ್ತಿಬೆಲೆ ಬಂದು ಪುರಸಭೆ ಟೌನ್ ಲಿಮಿಟ್ ಇಂದ ನಿಮ್ಗೆ ಎಲ್ಲ ವಸತಿ ಅನುಕೂಲನೂ ಇದೆ. ಇದು ಅಮ್ಯುನಿಟೀಸ್ ಬಗ್ಗೆ ಹೇಳೋದಾದ್ರೆ ರಾಜವ್ರೆ, ನೀವು ನೋಡ್ತಾ ಇರ್ಬೋದು, ಈಗ ಎಲ್ಲ 30 feet ರೋಡ್ ಮಾಡಿದ್ದೀವಿ. ಎಲ್ಲ ರೋಡ್ BMRDA ಅಪ್ರೂವ್ಡ್ ರಿಜಿಸ್ಟರ್ ಪ್ರಾಪರ್ಟಿ. ಎಲ್ಲ 30 feet ರೋಡ್ ಕಾಂಕ್ರೀಟ್ ರೋಡ್ ಮಾಡಿದ್ದೀವಿ. ಜೊತೆಲಿ ನಿಮಗೆ ಎಲ್ಲ ಸೈಟ್ಸ್ಗಳಿಗೂ ನೋಡ್ಬೋದು ಅಂಡರ್ಗ್ರೌಂಡ್ ಡ್ರೈನೇಜು, ವಾಟರ್ ಲೈನ್ ಕನೆಕ್ಷನ್, ಎಲೆಕ್ಟ್ರಿಸಿಟಿ ಎಲ್ಲ ಅಂಡರ್ಗ್ರೌಂಡ್ ಮಾಡಿದ್ದೀವಿ. ಸೀವೇಜ್ ಟ್ರೀಟ್ಮೆಂಟ್ ಇದೆ, ಮತ್ತೆ ಓವರ್ ಹೆಡ್ ಟ್ಯಾಂಕ್, ವಾಟರ್ ಲೈನ್ ಕನೆಕ್ಷನ್, ಮತ್ತೆ ಒಂದು 3 ಪಾರ್ಕ್ಗಳು ಮಾಡಿದ್ದೀವಿ. ಒಂದೊಂದು ಪಾರ್ಕಲ್ಲೂ ಒಂದೊಂದು ವಿಶೇಷತೆ ಏನಂದ್ರೆ, ಒಂದು ಪಾರ್ಕಲ್ಲಿ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಅಂತ, ಮಕ್ಳುಗಳು ಆಟ ಆಡೋದಕ್ಕೆ ಅವ್ರಿಗೂ ಬೇಕಾಗಿರೋ ಸಾಮಗ್ರಿಗಳೆಲ್ಲ ಇರ್ತದೆ. ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿರೋ ತರನೇ ಡೆವಲಪ್ ಮಾಡಿದ್ದೀರಾ? ಹೌದೌದು. ಇನ್ನೊಂದು ಪಾರ್ಕಲ್ಲಿ ಹಿರಿಯರಿಗೆ ದೊಡ್ಡವ್ರಿಗೆ ಅಂತೇಳಿ ಜಿಮ್ ಎಕ್ವಿಪ್ಮೆಂಟ್ಸ್ಗಳು ಇರ್ತದೆ. ಸೇಮ್ ಇಲ್ಲೂ ಇದೆಯಾ? ಸೇಮ್ ಇಲ್ಲೂ ಇದೇ ತರನೇ ಇದೆ. ಮತ್ತೆ ನೋಡ್ಬೋದು ನೀವು ಎಲ್ಲ ಸೈಟ್ಸ್ಗಳನ್ನ ವಿಂಗಡಿಸಿ ಮಾಡಿ ನಾವು ಒಂದು 12 acres ಅಲ್ಲಿ ಡೆವಲಪ್ ಮಾಡಿದೀವಿ. 12 acres ಅಲ್ಲಿ ಒಂದು 200 plots ಡೆವಲಪ್ ಮಾಡಿದೀವಿ. ಆಲ್ಮೋಸ್ಟ್ ಇವಾಗ ಒಂದು 100 plots ತನಕ ಎಲ್ಲ ಅಗ್ರಿಮೆಂಟ್ ಮಾಡಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಆಲ್ರೆಡಿ 100 ಆಗಿದೆಯಾ? 100 sites ಆಗೋಗಿದೆ. 100 ಮಾತ್ರ ರಿಮೈನಿಂಗ್ ಇದೆ. ಅದು ಕಾಯ್ತಾ ಇದ್ರೆ ಜಸ್ಟ್ ಈಗ ನಮ್ದು ರಿಜಿಸ್ಟ್ರೇಷನ್ ವೇಟ್ ಮಾಡ್ತಾ ಇದ್ದಾರೆ. ಸೊ ನಮ್ದು ಎಲ್ಲ 100% ಲೇಔಟ್ ಎಲ್ಲ ಫುಲ್ ಡೆವಲಪ್ಮೆಂಟ್ ಆಗಿದೆ. ಖಾತಾಗೋಸ್ಕರ ವೇಟ್ ಮಾಡ್ತಾ ಇದೀವಿ. ಖಾತಾ ಎನಿ ಮೂಮೆಂಟ್ ಬರುತ್ತೆ ಅನ್ಸುತ್ತೆ. ಖಾತಾ ಬರ್ತಾ ಇದ್ದಂಗೆ ರಿಜಿಸ್ಟರ್ ಮಾಡ್ತೀವಿ. ಇನ್ನ ಎಷ್ಟು ಟೈಮ್ ಆಗ್ಬೋದು ಸರ್ ಖಾತಾ ಬರಕ್ಕೆ? ಅದು ಗೌರ್ಮೆಂಟ್ ಡಿಪೆಂಡ್. ಈ ಎಲೆಕ್ಷನ್ ಇರೋದ್ರಿಂದ ಒಂದು ಸ್ವಲ್ಪ ಎಲೆಕ್ಷನ್ ರಿಸಲ್ಟ್ ಬರಲಿ ಅಂತ ವೇಟ್ ಮಾಡ್ತಾ ಇದ್ದೀವಿ. ಮ್ಯಾಕ್ಸ್ ಒಂದು ತಿಂಗಳು ಅಂತ ಇಟ್ಕೊಂಡು 1 month ಆಗ್ಬೋದು. ಓಕೆ ಸರಿ ಸರ್, ಲೇಔಟ್ನ ಒಂದ್ಸಲಿ ನೀಟಾಗಿ ತೋರಿಸ್ಕೊಂಬೋಣ ಅಲ್ವಾ? ಬನ್ನಿ ನೋಡ್ಬೋದು. ನೀವು ಇದು ಓವರ್ ಹೆಡ್ ಟ್ಯಾಂಕ್ ನೋಡ್ತಾ ಇದ್ರಲ್ಲ, ಇಲ್ಲಿಂದ ಓವರ್ ಹೆಡ್ ಟ್ಯಾಂಕ್ ಅಲ್ಲಿ ಒಂದು 3 ಲಕ್ಷ ಲೀಟರ್ ಕೆಪಾಸಿಟಿ ಅಷ್ಟು ಸಂಪು ಮತ್ತೆ ಟ್ಯಾಂಕ್ ಅಲ್ಲಿ ಸ್ಟೋರೇಜ್ ಆಗುತ್ತೆ. ಇಲ್ಲಿಂದಾನೆ ಎಲ್ಲಾ ಸೈಟ್ಸ್ಗೂ ವಾಟರ್ ಲೈನ್ ಕನೆಕ್ಷನ್ ಇದೆ. ಅಲ್ಲೇ ಇದೆ. ನೋಡ್ತಾ ಇದೀವಿ, ಪಕ್ಕದಲ್ಲೇನೆ ಪಾರ್ಕ್. ಈ ಪಾರ್ಕ್ ಅಲ್ಲೂ ನಿಮ್ಗೆ ನೋಡ್ಬೋದು ಎಲ್ಲ ತರ ಗ್ರೀನರಿ ಇದೆ. ಸರ್ ಪಾರ್ಕ್ 3 ಅಂತ ಇದೆ ಇಲ್ಲಿ. ಟೋಟಲ್ ಒಂದು 3 ಪಾರ್ಕ್ ಇದೆ ರಾಜವ್ರೆ. ಟೋಟಲ್ 3 ಇದೆಯಾ? 3 ಪಾರ್ಕ್ ಇದೆ. ಇದು ಪಾರ್ಕ್ 3. ಇಲ್ಲಿ ನಮ್ದು ಜಾಗಿಂಗ್ ಟ್ರ್ಯಾಕ್ ಮತ್ತೆ ಇದು ಮಾಡಿರ್ತೀವಿ, ಕೂತ್ಕೊಳ್ಳೋದಕ್ಕೆ ಅಂತ ವ್ಯವಸ್ಥೆಗಳು ಮಾಡಿದೀವಿ. ಸೊ ಅದೇ ತರ ಬೇರೆ 2 ಪಾರ್ಕಲ್ಲಿ, ಒಂದು ಪಾರ್ಕಲ್ಲಿ
ಚಿಲ್ಡ್ರನ್ಸ್ಗೆ ಮೇನ್ ಕಾನ್ಸಂಟ್ರೇಷನ್ ಮಾಡಿ ಚಿಲ್ಡ್ರನ್ಗೆ ಅವರು ಮಕ್ಳುಗಳು ಆಡೋದಕ್ಕೆ ಅಂತ ಅವ್ರುಗಳೆಲ್ಲ ಚಿಲ್ಡ್ರನ್ಸ್ ಪ್ಲೇ ಏರಿಯಾ. ಇನ್ನೊಂದರಲ್ಲಿ ಹಿರಿಯರಿಗೆ ದೊಡ್ಡವರಿಗೆ ಅಂತೇಳಿ ಜಿಮ್ಗಳೆಲ್ಲ ಎಕ್ವಿಪ್ಮೆಂಟ್ಸ್ ಅಡಾಪ್ಟ್ ಮಾಡಿದ್ವಿ. ಓಕೆ, ಚೆನ್ನಾಗಿ ಮಾಡಿದ್ದೀರಾ. ಅಲ್ಲಿ ಕೂತ್ಕೊಳ್ಳೋಕ್ಕೆ ಅಂತ ಬೆಂಚು ಮಾಡಿದ್ದೀರಾ. ಓಕೆ, ಚೆನ್ನಾಗಿದೆ ಸರ್. ಎಸ್ ಟಿ ಪಿ ನೋಡ್ತಾ ಇದ್ದೀವಿ ನೋಡಿ, ಅದು ಇದೆ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತಾರೆ. ಸಿವೇಜ್ ಟ್ರೀಟ್ಮೆಂಟ್ ಅಂದರೆ ಇಲ್ಲಿಂದ ಆಗಿರೋ ಸಿವೇಜ್ಗಳು ಲೇಔಟ್ ಎಲ್ಲ ಮನೆಗಳದ್ದು ಸಿವೇಜ್ ವಾಟರ್ ಎಲ್ಲ ಇಲ್ಲಿ ಬಂದು ಕಲೆಕ್ಟ್ ಆಗುತ್ತೆ. ಇಲ್ಲಿರೋದು ಅದು ರೀಸೈಕ್ಲಿಂಗ್ ಆಗುತ್ತೆ. ರೀಸೈಕ್ಲಿಂಗ್ ಆಗಿ ಆ ವಾಟರ್ನೆಲ್ಲ ಮತ್ತೆ ನಾವು ಪಾರ್ಕ್ಗೆ ಯೂಸ್ ಮಾಡ್ತೀರಾ. ಯಾಕಂದ್ರೆ ನೀವು ವಾಟರ್ನು ವೇಸ್ಟ್ ಆಗೋದಿಲ್ಲ. ಈ ವಾಟರ್ ಮತ್ತೆ ರೀಸೈಕ್ಲಿಂಗ್ ಮಾಡಿ ಪಾರ್ಕ್ಗಳಿಗೆ ಯೂಸ್ ಮಾಡ್ತೀವಿ. ಓಕೆ, ಚೆನ್ನಾಗಿದೆ ಕಾನ್ಸೆಪ್ಟ್. ಯಾಕಂದ್ರೆ ಈಗ BMRDA ರೂಲಿಂದ ಇದೆಲ್ಲ ಮ್ಯಾಂಡೇಟ್ರಿ ಮಾಡಲೇಬೇಕಲ್ವಾ. ಮಿನಿಮಮ್ ಬೇಸಿಕ್ ಕಮ್ಯುನಿಟೀಸ್ ಏನೇನು ಕೊಡ್ತೀವಿ ನಾವು, ರೋಡ್ ಆಗ್ಬೋದು, ಪಾರ್ಕು, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ಎಲೆಕ್ಟ್ರಿಸಿಟಿ, ವಾಟರ್ ಲೈನು, ಇದ್ರ ಜೊತೆಲಿ ಈಗ STP ಎಲ್ಲ ಮ್ಯಾಂಡೇಟ್ರಿ ಮಾಡಿದ್ದಾರೆ. ಓಕೆ, ಎಲ್ಲ 100% ಡೆವಲಪ್ ಆಗಿದೆ ಸರ್. ಇದು ರಿಮೈನಿಂಗ್ ವರ್ಕ್ ಅಂತ ಏನಾದರೂ ಇದೆಯಾ? ಯಾವುದು ಪೆಂಡಿಂಗ್ ಇಲ್ಲ, ಎಲ್ಲ ನೀವೇ ನೋಡ್ಬೋದು. 100% ಎಲ್ಲ ಡೆವಲಪ್ಮೆಂಟ್ ಮಾಡಿದ್ದೀವಿ. ಸ್ಟ್ರೀಟ್ ಲೈಟ್ಗಳೆಲ್ಲ ಒಂದು ಕಡೆ ಬೆಸ್ಕಾಮ್ದು ಇರುತ್ತೆ, ಇನ್ನೊಂದು ಕಡೆ ಸೋಲಾರ್ ಸ್ಟ್ರೀಟ್ ಲೈಟ್ಗಳು ಇರುತ್ತೆ. ಸೋಲಾರ್ದು ಇದೆ. ಆಟೋ ಆನ್ ಆಗ್ತಾ ಇರ್ತದೆ, ಕತ್ಲಾಗ್ದಂಗೆ ಬೆಳಕಾದಂಗೆ ಮತ್ತೆ ಆಟೋ ಆಫ್ ಆಗಿರುತ್ತೆ. ಓಕೆ, ಇದು ಇನ್ನೊಂದು ಪಾರ್ಕ್ ನೋಡ್ತಾ ಇದ್ದೀವಿ. ಹೌದೌದು, ಇದು ಪಾರ್ಕ್ 2 ಅಂತೇಳಿ. ಇದು ಬಂದು ಇನ್ನೊಂದು ಪಾರ್ಕಲ್ಲಿ ನಾವು ಚಿಲ್ಡ್ರನ್ಸ್ ಪ್ಲೇಯರಿಗೆ ಮಕ್ಳುಗಳಿಗೆ ಅಂತೇಳಿ ಪ್ರಾಮುಖ್ಯತೆ ಕೊಟ್ಟಿದ್ದೀವಿ, ಅವ್ರು ಆಟ ಆಡೋದಕ್ಕೆ ಅಂತೇಳಿ. ಇದು ದೊಡ್ಡವರಿಗೆ ಅಂತೇಳಿ ಇಲ್ಲಿ ಜಿಮ್ ಎಕ್ವಿಪ್ಮೆಂಟ್ಸ್ ಎಲ್ಲ ಅಳವಡಿಸಿದ್ದೀವಿ. ಇಲ್ಲಿ ಬಂದು ಬೆಳಿಗ್ಗೆ ಹೊತ್ತು ಆಗಲಿ ಸಂಜೆ ಆಗಲಿ ವಾಕ್ ಮಾಡ್ಕೊಂಡು ಈ ಪಾರ್ಕಲ್ಲಿ ಜಿಮ್ಮಲ್ಲಿ ಒಂದು ಸ್ವಲ್ಪ ಹೊತ್ತು ಎಕ್ಸರ್ಸೈಸ್ ಮಾಡಿ ಒಂದು ರೌಂಡ್ ಓಡಾಡ್ಬಿಟ್ರೆ ಸಾಕಲ್ಲ ಸರ್? ಸಾಕು. ಜಿಮ್ ಹೋಗಿ ವರ್ಕೌಟ್ ಮಾಡೋದೆಲ್ಲ ಅವೆಲ್ಲ ಪೂರ್ತಿ ಅವ್ರಿಗೆ ಎಕ್ಸರ್ಸೈಸ್ ಆಗೋಗ್ಬಿಡುತ್ತೆ. ಹೌದು. ಜೊತೆಲಿ ಜಿಮ್ ಎಕ್ವಿಪ್ಮೆಂಟ್ಸ್ ಈಗ ಲೇಟೆಸ್ಟ್ ಎಲ್ಲ ಪಾರ್ಕ್ಗಳಲ್ಲೂ ನೋಡಿರ್ಬೋದು. ಇಲ್ಲಿ ಬರುತ್ತಾ ಅದು? ಇವಾಗ ಮಾಡ್ತಾ ಇದೀವಿ, ಇಲ್ಲಿ ಮಾಡ್ತಾ ಇಲ್ಲ. ಇನ್ನೊಂದು 10 ದಿವಸದಲ್ಲಿ ಇದು ಎಲ್ಲ ಕಂಪ್ಲೀಟ್ ವರ್ಕ್ ನಡೀತಿದೆ ಅಲ್ಲ? ಹೌದೌದು. ಓಕೆ, ಅದೊಂದು ಬ್ಯಾಲೆನ್ಸ್ ಇದೆ, ಅದೊಂದು ಕಂಪ್ಲೀಟ್ ಆಗ್ಬಿಡುತ್ತೆ. ವರ್ಕ್ ನಡೀತಾ ಇದೆ, ಒಂದು 10 ಡೇಸಲ್ಲಿ ಅದು ಕಂಪ್ಲೀಟ್ ಆಗ್ಬಿಡುತ್ತೆ. ಓಕೆ. ಒಟ್ಟಿನಲ್ಲಿ ನಾವು ಕಸ್ಟಮರ್ಗೆ ಹ್ಯಾಂಡ್ ಓವರ್ ಮಾಡೋದಕ್ಕೆ ಮುಂಚೆ 100% ಡೆವಲಪ್ಮೆಂಟ್ ಮಾಡಿ ಹ್ಯಾಂಡ್ ಓವರ್ ಮಾಡ್ತೀವಿ. ಸೊ 100% ಡೆವಲಪ್ಮೆಂಟ್ ಆದಮೇಲೆ ನೀವು ರಿಜಿಸ್ಟ್ರೇಷನ್ ಎಲ್ಲ ಸ್ಟಾರ್ಟ್ ಮಾಡೋದು. ಹೌದು. ಓಕೆ, ನೋಡ್ತಾ ಇದ್ದೀವಿ ಪಾರ್ಕ್ 2. ಹೌದು, ನೋಡ್ಬೋದು. ಈ ಕೆಲಸ ಫಾಸ್ಟಾಗಿ ಆಗ್ತಾ ಇದೆ. ಓಕೆ, ಇನ್ನೊಂದು 10 ಡೇಸಲ್ಲಿ ಜಿಮ್ ಎಕ್ವಿಪ್ಮೆಂಟ್ಸ್ ಎಲ್ಲ ಫಿಟ್ ಮಾಡಿಬಿಟ್ಟು ಪಾರ್ಕನ್ನು ಡೆವಲಪ್ ಮಾಡಿಬಿಡ್ತೀವಿ. ಇಲ್ಲೂ ಕೂತ್ಕೊಳ್ಳೋಕ್ಕೆಲ್ಲ ಬೆಂಚ್ ಎಲ್ಲನೂ ಇದೆ. ಎಲ್ಲ ಒಂದೇ ಥರ ಎಲ್ಲ ಪಾರ್ಕಲ್ಲೂ ಬೆಂಚ್ಗಳು ಇರುತ್ತೆ. ಕೂತ್ಕೊಂಡು ಮಾತಾಡ್ಕೊಬೋದು, ಜಾಗ್ ಮಾಡಿಬಿಟ್ಟು ಒಂದು 10 ನಿಮಿಷ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ಮನೆಗೆ ಹೋಗ್ಬೋದು. ಸರ್, ಸೈಟ್ಗಳು ನೋಡ್ತಾ ಇದ್ದೀವಿ. ಎಲ್ಲ ಸೈಟ್ಗೂ ನಂಬರ್ಗಳು ಹಾಕಿರ್ತೀವಿ. ಆ ಸೈಟ್ ಮಾರ್ಕ್ ಕಲ್ಗಳು ಹಾಕಿದ್ದೀವಿ. ಎಲ್ಲ ಮಾಡಿರ್ತೀವಿ. 30x50 ಎಲ್ಲಿಂದ ಎಷ್ಟು ಬೌಂಡ್ರಿ ಏನೇನು ಡೈಮೆನ್ಷನ್ ಸಿಗುತ್ತೆ ಸರ್ ಇಲ್ಲಿ? 30x40, 30x50 ಮತ್ತೆ ಒಂದು ಸ್ವಲ್ಪ ಆರ್ಟ್ ಡೈಮೆನ್ಷನ್ ಸೈಟ್ಸ್ ಇದೆ. ಎಲ್ಲ ಸೈಟಲ್ಲೂ ನೋಡ್ಬೋದು. ವಾಟರ್ ಲೈನ್ ಕನೆಕ್ಷನ್ ಇರುತ್ತೆ, ಅಂಡರ್ಗ್ರೌಂಡ್ ಕೇಬಲಿಂಗ್ ಮಾಡಿರ್ತೀವಿ. ಅದೇ ತರ ಡ್ರೈನೇಜ್, ಸಿವೇಜ್ ಕನೆಕ್ಷನ್ ಮನೆ ಬಾಗಿಲಲ್ಲೇ ಕೇಬಲಿಂಗು ಕೊಟ್ಟಿರ್ತೀವಿ. ಡ್ರೈನೇಜ್ ಸಿಸ್ಟಮು ಎಲ್ಲನೂ ಮನೆ ಬಾಗಿಲಲ್ಲೇ ಇರ್ತದೆ. ಅಕ್ಕಪಕ್ಕ ಎಲ್ಲ ನೋಡ್ತಿರ್ಬೋದು ಡೆವಲಪ್ಮೆಂಟ್ ಹೇಗಾಗಿದೆ ಅಂತ. ಮನೆಗಳೆಲ್ಲ ತುಂಬಾನೇ ಆಗಿದಾವೆ ಸುತ್ತ. ಈ ಕಾಂಪೌಂಡ್, ನಮ್ದು ಕಾಂಪೌಂಡ್ ಮುಗಿತಾ ಇದ್ದಂಗೆ ನೋಡ್ಬೋದು, ಎಲ್ಲ ಮನೆಗಳು ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ. ನಾವು ಆನ್ ದ ವೇ ಬರ್ತಾನೆ ವಿಲ್ಲಾಗಳೆಲ್ಲ ನೋಡಿದ್ವಿ. ಅಫಿಷಿಯಲ್ ಆಗಿರೋ ಏರಿಯಾದಲ್ಲೇ ಆಕ್ಚುಲಿ ಮಾಡೋವಂಥದ್ದು. ಅತ್ತಿಬೆಲೆ ಅಂತಂದ್ರೆ ಫುಲ್ ಡೆವಲಪ್ ಆಗಿದೆ ಅಲ್ವಾ? ಅದು ನಿಯರ್ ಬೈ ಇರೋವಂಥದ್ದು, ದೂರನೂ ಇಲ್ಲ ಅಲ್ವಾ? 1.5 ಕಿಲೋಮೀಟರ್ ಹೈವೇಯಿಂದ ಸರ್ಜಾಪುರ ಬಂದು 80 ಫೀಟ್ ರೋಡ್. ಅದು ಹೌದು, 80 ಫೀಟ್ ರೋಡಿಂದ ಒಂದು 500 ಮೀಟರ್ಸ್ ಒಳಗಡೆ ಇದೀವಿ. 500 ಮೀಟರ್ ಒಳಗಡೆ. ನೋಡ್ತಿರ್ಬೋದು ವೀಕ್ಷಕರ, ಏನೋ ಡೌಟ್ ಇತ್ತು ಅಂತಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಅದೇ ವಾಟ್ಸಪ್ ನಂಬರ್ ಕೂಡ ಆಗಿದೆ. ನೀವೇನಾದರೂ ವಿಸಿಟ್ ಮಾಡಬೇಕು ಅಂತಂದ್ರೆ ಇಲ್ಲೇ ಲೇಔಟ್ಗೆ ವಿಸಿಟ್ ಮಾಡ್ಬೋದು. ಲೇಔಟ್ದು ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಬೇಕಾದ್ರೆ ಆಫೀಸಿಗೆ ಬೇಕಾದ್ರೆ ಭೇಟಿ ಮಾಡ್ಬೋದು. ಸರ್, ಇಲ್ಲಿ ನಿಯರ್ ಬೈ ಆಫೀಸ್ ಯಾವ್ದು ಬರುತ್ತೆ? ನಿಯರ್ ಬೈ ನಮ್ದು ಇಲ್ಲೇ ಅತ್ತಿಬೆಲೆ ಟೋಲ್ ಪಕ್ಕದಲ್ಲೇ ಆಫೀಸ್ ಇದೆ. ಇಲ್ಲ ಹತ್ರದಲ್ಲೇ ಇದೆಯಾ? ಹತ್ರದಲ್ಲೇನೆ. ಎಷ್ಟು ಒಂದು 1.5 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಮ್ಮ ಆಫೀಸ್ ಇದೆ. ನಿಮ್ದು ಹೆಡ್ ಆಫೀಸ್ ಬಂದು ಜಯನಗರ ಸೌತ್ ಎಂಡ್ ಸರ್ಕಲ್. ಓಕೆ. ಬ್ರಾಂಚ್ ಆಫೀಸ್ ಇಲ್ಲೇ ಅತ್ತಿಬೆಲೆಲ್ಲೇ ಇದೆ. ಓಕೆ. ಅಲ್ಲಿ ಬೇಕಾದ್ರೆ ವಿಸಿಟ್ ಮಾಡ್ಬೋದಲ್ವಾ? ಬ್ರಾಂಚ್ ಆಫೀಸಿಗೆ ಬಂದು ನಾವೇ ಕರ್ಕೊಂಡ್ಬಂದು ತೋರಿಸ್ತೀವಿ. ಫ್ರೀ ವಿಸಿಟ್ ಇರುತ್ತಲ್ವಾ? ವಿಸಿಟ್ ಇರುತ್ತೆ, ಪ್ರೈಸ್ ಎಲ್ಲ ಡಿಸ್ಕಷನ್ ಮಾಡ್ಬೋದು. ಇನ್ ಕೇಸ್ ಜಯನಗರ್ ಬಂದು ಏನಾದ್ರು ಇಲ್ಲಿ ಲೇಔಟ್ ನೋಡ್ಬೇಕು ಅಂದ್ರೆ ವಿಸಿಟ್ ಕೊಡ್ತೀವಿ. ಅಲ್ಲಿ ವಿಸಿಟ್ ಇರುತ್ತಲ್ವಾ? ಅಲ್ಲಿಂದ ಕಳ್ಸ್ಕೊಡ್ತೀವಿ. ಇದು ಪ್ರಾಜೆಕ್ಟ್ ಆಫೀಸ್. ಇಲ್ಲೇ ನಮ್ಮ ಇಂಜಿನಿಯರ್ಸ್ಗಳು ಇರ್ತಾರೆ, ಸೂಪರ್ವೈಸರ್, ಮತ್ತೆ ನಮ್ಮ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲೂ ಇರ್ತಾರೆ. ಸೊ ಇಲ್ಲೂ ಬರ್ಬೋದು. ಇಲ್ಲಿ ಬಂದು ನಿಮ್ಗೆ ಈ ಪ್ರಾಜೆಕ್ಟ್ ಅಲ್ಲಿ ಯಾವ್ಯಾವ ಸೈಟ್ಸ್ ಅವೈಲೇಬಲ್ ಇದೆ, ಅವ್ರಿಗೆ ಏನೇ ಡೌಟ್ ಇದ್ರೂ ಇಲ್ಲೇ ಕ್ಲಾರಿಫೈ ಮಾಡ್ಕೋಬಹುದು. ಇನ್ನೂ ಹೆಚ್ಚಿನ ಮಾಹಿತಿಗಳು, ಡಾಕ್ಯುಮೆಂಟ್ಸ್ ಎಲ್ಲ ನೋಡ್ಬೋದು ಅಂದ್ರೆ ನಮ್ಮ ಬ್ರಾಂಚ್ ಆಫೀಸ್ ವಿಸಿಟ್ ಮಾಡ್ಬೋದು. ಪಕ್ಕದಲ್ಲೇ ಇದೆ, 1.5 ಕಿಲೋಮೀಟರ್ ಅಲ್ಲಿ. ಡಾಕ್ಯುಮೆಂಟೇಶನ್ ಎಲ್ಲ ಹೆಂಗೆ ಸರ್? ಡಾಕ್ಯುಮೆಂಟೇಶನ್ ಎಲ್ಲ ಇದೆಲ್ಲ BMRDA ಅಪ್ರೂವ್ಡ್ 100% ಎಲ್ಲ ಪಕ್ಕ ಡಾಕ್ಯುಮೆಂಟ್ಸ್ ಎಲ್ಲ ಆಗುತ್ತೆ. ಯಾಕೆ ರಿಜಿಸ್ಟ್ರೇಷನ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂತಂದ್ರೆ, ಸೊ ಇನ್ನೂ 1 ಮಂತ್ ಟೈಮ್ ಹಿಡಿಯುತ್ತೆ. ಬರ್ತಾ ಇದ್ದಂಗೆ ಸ್ಟಾರ್ಟ್ ಮಾಡ್ತೀವಿ. ರಿಜಿಸ್ಟ್ರೇಷನ್
ಮಾಡಿ ಅಪ್ರೂವಲ್ ಆಗಿದೆ, ರೇರ ರಿಜಿಸ್ಟರ್ ಆಗಿದೆ. ಎಷ್ಟು ಖಾತಾ ಬರ್ತಾ ಇದ್ದಂಗೆ ರಿಜಿಸ್ಟ್ರೇಷನ್ ಸ್ಟಾರ್ಟ್. ಎಷ್ಟನೇ ಪ್ರಾಜೆಕ್ಟ್ ಸರ್ ಇದು ಇವಾಗ? ಇದು ನಮ್ದು ಒಂದು 50 ವರ್ಷದಿಂದ ಮಾಡ್ತಾ ಇದ್ರು ಇದು 50th ಪ್ರಾಜೆಕ್ಟ್. 50th ಅಂದ್ರೆ ವರ್ಷಕ್ಕೊಂದೊಂದು ಪ್ರಾಜೆಕ್ಟ್ ಆಯ್ತು. ಎಲ್ಲ ವರ್ಷಕ್ಕೆ ಒಂದು 2 ಹತ್ರ ಮಾಡ್ತಾನೆ ಇರ್ತೀವಿ. ಎಕ್ಸ್ಟೆಂಡ್ಗಳು ಆಗ್ತಾ ಇರ್ತದೆ ಲೇಔಟ್ಗಳನ್ನ. ಇದ್ರ ಪಕ್ಕದಲ್ಲಿ ನೆಕ್ಸ್ಟ್ ಯಾವ್ದಾದ್ರು ಲ್ಯಾಂಡ್ಗಳು ಬರ್ತದೆ ಪರ್ಮನೆಂಟ್ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾ ಇರ್ತೀವಿ. ತುಂಬಾ ಉಪಕಾರ ಅಂತಂದ್ರೆ ಎಲ್ಲರೂ ಆಲ್ಮೋಸ್ಟ್ ಗೊತ್ತಿರುತ್ತಲ್ವಾ. ಈಗ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ನೋಡ್ತಾ ಇದೀವಿ. ಹೌದು, ಇದು ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಮಕ್ಳಿಗೆ ಅಂತ ಹೇಳಿ ಅಲ್ಲಿ ಹಿರಿಯರಿಗೆ ಅಂತ ಹೇಳಿ ಮಾಡಿದೀವಿ. ಇದು ಮಕ್ಳಿಗೆ ಅಂತ ಹೇಳಿ ಜಾಗಿಂಗ್ ಟ್ರ್ಯಾಕ್ ಇರ್ತದೆ. ಮಕ್ಳುಗಳು ಆಡ್ತಾ ಇದ್ರು ಇಲ್ಲಿ ಪಕ್ಕದಲ್ಲೇ ಬೆಂಚ್ಗಳು ಹಾಕಿರ್ತೀವಿ. ದೊಡ್ಡವ್ರು ಇಲ್ಲಿ ಕೂತ್ಕೊಂಡು ಮಕ್ಳುಗಳು ಆಡೋದನ್ನ ಅವರು ವಾಚ್ ಮಾಡ್ತಾ ಇರ್ತಾರೆ. ನೋಡ್ಕೊಂಡು ಅವರು ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಬೋದು. ಈ ಚಿಲ್ಡ್ರನ್ಸ್ ಪ್ಲೇಯರ್ದಲ್ಲಿ ಇನ್ನೊಂದು ಈ ಗೋಮಾತಾದ ಒಂದು ಸ್ಟ್ಯಾಚ್ಯೂನು ಚೆನ್ನಾಗಿದೆ ಸರ್ ಇದು. ಹೌದು, ಮತ್ತೆ ಇಲ್ಲಿಂದ ನೀವು ಒಂದು ರೌಂಡ್ ತಗೊಂಡ್ರಿ ಅಂದ್ರೆ ಸುಮಾರು 1 ಕಿಲೋಮೀಟರ್ ದೂರ ನಿಮಗೆ 1-2 ರೌಂಡ್ ಬಂದ್ರೆ ಸಾಕು. 1 ಕಿಲೋಮೀಟರ್ ವಾಕ್ ಆದಂಗೆ ಬೆಳಿಗ್ಗೆ ಸಂಜೆ 1-2 ರೌಂಡ್ ವಾಕ್ ಮಾಡಿದ್ರಿ ಅಂದ್ರೆ ಸಾಕು. ಎಲ್ಲೂ ಆಚೆ ಕಡೆ ಹೋಗೋ ನೆಸೆಸಿಟಿನೇ ಇಲ್ಲಲ್ಲ. ರಾಜಾರ ಇದು ನೋಡ್ಬೋದು, ಎಲ್ಲ ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಆಗಿರೋದ್ರಿಂದ ಎಲ್ಲಾ ಕಡೆ ಟ್ರಾನ್ಸ್ಫಾರ್ಮರ್ಗಳು ಫಿಟ್ ಆಗೋದಿಲ್ಲ. ಒಂದ್ ಕಡೆ ಈ ಪಾರ್ಕ್ ಏರಿಯಾ, ಲ್ಯಾಂಡ್ ಬ್ಯಾಂಕ್ ಈ ತರ ಜಾಗದಲ್ಲಿ ಒಂದ್ ಕಡೆ ಟ್ರಾನ್ಸ್ಫಾರ್ಮರ್ಸ್ ಎಲ್ಲ ಫಿಟ್ ಆಗಿರುತ್ತೆ. ಇಲ್ಲಿಂದ ವೈರಿಂಗ್ ಕನೆಕ್ಷನ್ ನಮಗೆ ಎಲ್ಲ ಸೈಡ್ಸ್ ಕೇಬ್ಲಿಂಗ್ ಆಗಿದೆ. ಎಲ್ಲ ಅಂಡರ್ಗ್ರೌಂಡ್ ಕೇಬ್ಲಿಂಗ್ ಹೋಗ್ಬಿಟ್ಟಿರುತ್ತೆ. ಮನೆ ಬಾಗಿಲಲ್ಲಿ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಇರುತ್ತೆ. ಅದಕ್ಕೆಲ್ಲ ಏನು ತೊಂದರೆ ಇಲ್ಲ, ಯಾಕಂದ್ರೆ ಸೋಲಾರ್ ಸ್ಟ್ರೀಟ್ ಲೈಟ್ ಕೊಟ್ಟಿದ್ದೀರಾ, ಮತ್ತೆ ಇದು ಕಾಮನ್ ಒಂದಿದೆ ಸೋಲಾರ್ದು 2 ಎಲೆಕ್ಟ್ರಿಸಿಟಿ. ಇದೇನು ಸರ್ ಇದು ಲ್ಯಾಂಡ್ ಬ್ಯಾಂಕು? ಲ್ಯಾಂಡ್ ಬ್ಯಾಂಕ್ ಅಂದ್ರೆ ರೇರ ರಿಜಿಸ್ಟರ್ ಪ್ರಾಪರ್ಟಿಗೆ 5% ಆಫ್ ದ ಟೋಟಲ್ ಲ್ಯಾಂಡ್ ಏರಿಯಾದಲ್ಲಿ 5% ನಾವು ಲ್ಯಾಂಡ್ ಗೌರ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಗೌರ್ಮೆಂಟ್ ಕೊಡಬೇಕು. ಅದನ್ನ ಈ ಲ್ಯಾಂಡ್ ಬ್ಯಾಂಕ್ ಅಂತ ಹೇಳಿರ್ತೀವಿ. ಅದೇ ಪರ್ಟಿಕ್ಯುಲರ್ ಆಗಿ ಇವಾಗ ರೇರ ರಿಜಿಸ್ಟ್ರೇಷನ್ ಯಾರೇ ಮಾಡ್ಕೊಂಡ್ರು ಅದನ್ನ ಕೊಡ್ಲೇಬೇಕಲ್ಲ. ಗೌರ್ಮೆಂಟ್ ರೂಲೇ ಮಾಡಿಬಿಟ್ಟಿದೆ. 5% ಆಫ್ ದ ಲ್ಯಾಂಡ್ ಬ್ಯಾಂಕ್ ಅಂತ ಕೊಡ್ಬಿಟ್ಟಿರ್ತಾರೆ. ಅಲ್ಲಿ ಏನು ಮಾಡ್ಕೊಂತಾರೆ ಅವರು? ಅದು ಗೌರ್ಮೆಂಟ್ ಅವರು ಅವ್ರ ಫ್ಯೂಚರಲ್ಲಿ ಅವ್ರದ್ದು ಯಾವುದಾದ್ರು ಪ್ರಾಜೆಕ್ಟ್ ಆಫೀಸ್ಗಳು ಬರ್ಬೋದು, ಅವ್ರಿಗೆ ಏನು ಬೇಕು ಅಂದರೆ ಅದಕ್ಕೆ ಯೂಸ್ ಮಾಡ್ಕೊತಾರೆ. ಇವಾಗ ಬೆಸ್ಕಾಮ್ ಆಗ್ಬೋದು, ಟೆಲಿಕಾಮ್ ಡಿಪಾರ್ಟ್ಮೆಂಟ್ ಆಗ್ಬೋದು, ವಾಟರ್ ಸಪ್ಲೈ ಗೌರ್ಮೆಂಟ್ಗೆ ರಿಲೇಟೆಡ್ ಆಗಿ ಏನಾದರೂ ಅವ್ರಿಗೆ ಏನು ಬೇಕಾದ್ರೆ ಯೂಸ್ ಮಾಡ್ಕೊತಾರೆ ಆ ಲ್ಯಾಂಡ್. ಓಕೆ ನೋಡಿ ರಾಜರ, ಇದು ಎಲ್ಲ ಮಾರ್ಬಲ್ ಸ್ಟೋನಲ್ಲೇ ಸೈಟ್ ನಂಬರ್ಸ್ಗಳು ಎಲ್ಲಾನು ಇಲ್ಲೇ ಹಾಕಿರ್ತೀವಿ. ಈ ಕ್ರಾಸ್ ರೋಡ್, 3rd ಕ್ರಾಸ್ ರೋಡ್ ಅಂತ ಹೇಳಿದ್ರೆ ರೈಟಲ್ಲಿ ಎಷ್ಟು ಸೈಟ್ಸ್ ಇದೆ, ಯಾವ್ಯಾವ ನಂಬರ್ ಇದೆ, ಲೆಫ್ಟಲ್ಲಿ ಯಾವ್ದಿದೆ, ಯಾವ ನಂಬರ್ ಇದೆ ಅಂತ ಇಲ್ಲೇ ನೋಡಿ ಐಡೆಂಟಿಫಿಕೇಶನ್ ಮಾಡ್ಬೋದು. ಅಡ್ರೆಸ್ ಹುಡ್ಕೋದಕ್ಕೆ ತುಂಬಾ ಈಸಿ ಆಗುತ್ತೆ. ಹೌದೌದು. ಓಕೆ ನೋಡಿ ರಾಜರೇ, ಒಂದು ಲೇಔಟ್ ಪ್ಲಾನ್ ಕೂಡ ಇಲ್ಲೇ ಹಾಕಿರ್ತೀವಿ. ಈ ಲೇಔಟ್ ಪ್ಲಾನ್ ಅಲ್ಲಿ ನೋಡ್ಬೋದು, ಟೋಟಲ್ ಇದು ಒಂದು 12 acres ಇದು ಲ್ಯಾಂಡ್. 12 acres ಅಲ್ಲಿ ಒಂದು 200 ಪ್ಲಾಟ್ಸ್ ಮಾಡಿದೀವಿ. 30, 40, 30, 50 ಒಂದು ಸ್ವಲ್ಪ ಆರ್ಟ್ ಡೈಮೆನ್ಷನ್. ನಾವು ಲೇಔಟ್ ಸುತ್ತಾನು ಕಾಂಪೌಂಡ್ ಹಾಕಿದೀವಿ. ಈಗ 100 ಸೈಟ್ ಆಲ್ರೆಡಿ ಬುಕ್ಕಿಂಗ್ ಆಗಿದೆ. ಈಗ ಬುಕ್ ಆಗಿ ಅಗ್ರಿಮೆಂಟ್ ಆಗಿ ವೇಟಿಂಗ್ ಫಾರ್ ರಿಜಿಸ್ಟ್ರೇಷನ್. ಇನ್ನೊಂದು 100 ಸೈಟ್ಸ್ ಮಾತ್ರ ಅವೈಲಬಲ್ ಇರೋದು. ಓಕೆ, ಲಿಮಿಟೆಡ್ ಪ್ಲಾಟ್ಸ್ಗಳು ಇರೋವಂಥದ್ದು. ವೀಕ್ಷಕರೇ, ನೀವು ವಿಡಿಯೋದಲ್ಲಿ ನೋಡೋದಕ್ಕಿಂತ ಒಂದ್ಸಲಿ ಪ್ರಾಪರ್ಟಿನ ವಿಸಿಟ್ ಮಾಡಿ ಲೇಔಟ್ನ ಹೇಗಿದೆ, ಅಮ್ಯುನಿಟೀಸ್ ಬಗ್ಗೆ ನಾವು ಇವಾಗ ಏನು ತೋರಿಸ್ತಾ ಇದ್ದೀವಿ, ನೀವೇ ಒಂದ್ಸಲಿ ಕಣ್ಣಾರು ನೋಡಿದ್ರೆ ತುಂಬಾ ಇಷ್ಟಪಡ್ತೀರಾ. ನೀವು ಆಫೀಸಿಗೆ ಬಂದು ವಿಸಿಟ್ ಮಾಡಿ, ಇಲ್ಲಾಂತಂದ್ರೆ ಲೇಔಟೇ ನೋಡ್ತೀನಿ ಅಂತಂದರೆ ಲೇಔಟಿಗೆ ಬಂದು ವಿಸಿಟ್ ಮಾಡಿ. ಜೆನ್ಯೂನ್ ಆಗಿದೆ ಪ್ರಾಪರ್ಟಿ ಮಾತ್ರ. ಲೀಗಲ್ ಬಗ್ಗೆ ಹೇಳೋದಾದರೆ ನೀವು ಸರ್ ಬುಕ್ಕಿಂಗ್ ಎಲ್ಲ ಯಾವ ಥರ ಇರುತ್ತೆ ಸರ್? ರಾಜವರು ಬುಕ್ಕಿಂಗ್ ನಾವು ಇವಾಗ 1 ಲಕ್ಷ ರೂಪಾಯಿ ಬುಕ್ಕಿಂಗ್ ಅಡ್ವಾನ್ಸ್ ತೊಗೊಳ್ತಾ ಇದ್ದೀವಿ. ಲೀಗಲ್ ಅವ್ರು ಯಾವ ಸೈಟ್ ಬುಕ್ ಮಾಡ್ತಾರೋ ಆ ಸೈಟ್ಗೆ ಅಪ್ಲಿಕೇಶನ್ ಫಿಲ್ ಮಾಡಿ, ಆ ರಿಸಿಪ್ಟ್ ಕೊಟ್ಟು ಆ ಸೈಟ್ಗೆ ಸಂಬಂಧಪಟ್ಟಿರೋ ಎಲ್ಲ ಲೀಗಲ್ ಡಾಕ್ಯುಮೆಂಟ್ಸ್, ಒಂದು ಸೆಟ್ ಆಫ್ ಲೀಗಲ್ ಡಾಕ್ಯುಮೆಂಟ್ಸ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಅವ್ರಿಗೆ ಗೊತ್ತಿರೋ ಅಡ್ವೊಕೇಟ್ ಹತ್ರ ಅವ್ರು ಚೆಕ್ ಮಾಡಿಸ್ಕೊಬೋದು. ಸೊ ಮೋರೋವರ್ ಇದು BA ಮಾಡಿ ರೇರ ರಿಜಿಸ್ಟರ್ ಆಗಿರೋದ್ರಿಂದ ಎಲ್ಲ ಬ್ಯಾಂಕ್ಗಳು ಫೈನಾನ್ಸ್ ಮಾಡ್ತಾ ಇದ್ದಾರೆ. ಬ್ಯಾಂಕ್ ಲೋನ್ಗೆ ಹೋಗಬೇಕು ಅಂದ್ರೆ ಲೋನ್ಗೆ ಹೋಗ್ಬೋದು. ಅವ್ರು ಲೀಗಲ್ ವೆರಿಫೈ ಮಾಡಿದ್ರು ಅಂದ್ರೆ ಒಂದು 25%, 50% ಲೋನ್ ಎಷ್ಟು ಬೇಕಾಗಿತ್ತು ಬ್ಯಾಲೆನ್ಸ್ ಅಮೌಂಟ್ ಅವ್ರು ಪೇಮೆಂಟ್ ಮಾಡಿ ಅಗ್ರಿಮೆಂಟ್ ಮಾಡ್ಕೊಬೋದು. ಎಲೆಕ್ಟ್ರಾನಿಕ್ ಸಿಟಿಲಿ ಯಾರೋ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಒಂದು 10-15 ಮಿನಿಟ್ಸ್ ಡ್ರೈವ್ ಅಷ್ಟೇ. ಪಕ್ಕದಲ್ಲೇ ನಿಮಗೆ ಅತ್ತಿಬೆಲೆ ಇಂಡಸ್ಟ್ರಿಯಲ್ ಏರಿಯಾ. ಇಲ್ಲಿಂದ ನಾವು ಹೊಸೂರು ಹೋಗಬೇಕು ಅಂದ್ರೆ ಹೊಸೂರು ಬಸ್ ಒಂದು 7 ಕಿಲೋಮೀಟರ್ಸ್, ಆನೇಕಲ್ ಒಂದು 10 ಕಿಲೋಮೀಟರ್, ಈ ಕಡೆ ಸರ್ಜಾಪುರ ಒಂದು 10 ಕಿಲೋಮೀಟರ್. ಜಂಕ್ಷನ್ ಇದು, ಟೌನ್ ಇದು, ಇಂಟರ್ನ್ಯಾಷನಲ್ ಸ್ಕೂಲ್ಸ್ಗಳು, ಕಾಲೇಜು, ಹಾಸ್ಪಿಟಲ್ಸ್, ಮಾಲ್ ಎಲ್ಲ ನಿಮಗೆ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ನಿಯರ್ ಬೈ ಹತ್ರದಲ್ಲೇ ಇರುವಂತದ್ದು. ಸುತ್ತಮುತ್ತ ನೋಡಬಹುದು, ಎಲ್ಲ ವಿಲ್ಲಾ ಪ್ರಾಜೆಕ್ಟ್ಗಳು, ಮನೆಗಳು ಕಟ್ಕೊಂಡು ಎಲ್ಲ ವಾಸ ಮಾಡ್ತಾ ಇದ್ದಾರೆ. ಫುಲ್ ಡೆವಲಪ್ ಆಗಿದೆ ಸಿಟಿ ಇದು. ಸರ್, ಲೇಔಟ್ನ ಫುಲ್ ಮಾಹಿತಿ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸರ್. ಬನ್ನಿ ರಾಜರೇ, ನೋಡಿ ವೀಕ್ಷಕರೇ, ಬನ್ನಿ ಲೇಔಟ್ ವಿಸಿಟ್ ಮಾಡಿ. ನಿಮ್ಗೆ ಏನೇ ಡೌಟ್ ಇತ್ತು ಅಂದ್ರೂ ಆಫೀಸ್ ವಿಸಿಟ್ ಮಾಡಿ, ನಿಮ್ಮ ಡೌಟ್ ಎಲ್ಲ ಕ್ಲಾರಿಫೈ ಮಾಡ್ತೀವಿ. ಇವಾಗ ನೋಡಿದ್ದೀರಾ ಈ ಲೇಔಟ್ ಅಮ್ಯುನಿಟೀಸ್ ಬಗ್ಗೆ ಆಗಿರ್ಬೋದು, ನಿಯರ್ ಬೈ ಏನೇನಿದೆ ಫೆಸಿಲಿಟಿಗಳಾಗಿರ್ಬೋದು, ಪ್ರತಿಯೊಂದು ನೀವು ನೋಡಿರ್ಬೋದು. ನಾನೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ. ಸೊ ಯಾರೇ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಅಂತ ಯೋಚನೆ ಮಾಡ್ತಿದ್ರೆ ಇದಂತೂ ಬೆಸ್ಟ್ ಅಂತಲೇ ಹೇಳ್ಬೋದು. ಲೇಔಟ್ ಮಾತ್ರ ತುಂಬಾ ಜೆನ್ಯೂನ್ ಆಗಿದೆ. ಮೇಯ್ನಾಗಿ ಇಲ್ಲಿ ನೀವು ಲೀಗಲ್ ಒಂದ್ಸಲಿ ಚೆಕ್ ಮಾಡಿಸ್ಕೊಳ್ಳಿ. 200 ಸೈಟ್ ಇರೋವಂಥದ್ದು, ಅದರಲ್ಲಿ 100 ಸೈಟ್ ಮಾತ್ರ ಅವೈಲಬಲ್ ಇದೆ. ಆಲ್ರೆಡಿ ಎಲ್ಲ ಬುಕ್ಕಿಂಗ್ ಮಾಡ್ಕೊಂಬಿಟ್ಟಿದ್ದಾರೆ. ಸೊ ರಿಜಿಸ್ಟ್ರೇಷನ್ ಕೂಡ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಅಷ್ಟರಲ್ಲಿ 100 ಸೈಟ್ ಬುಕ್ಕಿಂಗ್ ಆಗಿದೆ ಅಂತಂದರೆ ಎಲ್ಲರೂ
ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಯೋಚನೆ ಮಾಡಿರ್ಬೋದೇನೋ ನಂಗೆ ಗೊತ್ತಿಲ್ಲ. ಸೊ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಅಂತ ಯೋಚನೆ ಮಾಡಿದ್ರೆ ಆರಾಮಾಗಿ ಈ ಸೈಟ್ನ ನೀವು ಖರೀದಿ ಮಾಡ್ಬೋದು. ನಾನು ವೀಡಿಯೋ ನೋಡ್ತಿರೋ ಆಲ್ಮೋಸ್ಟ್ 90% ಜನ ಸಬ್ಸ್ಕ್ರೈಬ್ ಮಾಡದೇ ಇರೋರೇ ನೋಡ್ತಾ ಇರೋವಂಥದ್ದು. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ರಾಪರ್ಟಿ ರಿಲೇಟೆಡ್ ಆಗಿರೋ ವೀಡಿಯೋಗಳನ್ನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.